ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಎಕ್ಸ್ಪೈರಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು, ಅದೇ ರೀತಿಗೆ ನಾಳೆ ಶುಕ್ರವಾರ ಯಾವ ರೀತಿ ಟ್ರೇಡ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಒಂದು ಮಹತ್ವದ ಬದಲಾವಣೆ. ನೆನ್ನೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. HDFC ಲಿಮಿಟೆಡ್ ಅನ್ನೋದು ಇವಾಗ ಮರೆಯಾಗಿ ಹೋಗಿದೆ. ಸೊ ಫೈನಾನ್ಸ್ ಸೆಕ್ಟರ್ ಸ್ವಲ್ಪ ಹೀಗಾಗೋಯ್ತು ಇವಾಗ. ಸೊ IT-ನಲ್ಲಿ ಇವಾಗ ಒಂದು ಹೊಸ ಸ್ಟಾಕ್ ಬಂದು ಸೇರ್ಪಡೆ ಆಗಿದೆ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, L&T ಮೈಂಟ್ರಿ ಅಂತ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಅಪ್ಡೇಟ್ ಆಗಿಲ್ಲ. ಅದು ಟೆಕ್ನಾಲಜಿ ಸರ್ವಿಸಸ್ ಕೆಳಗಡೆ ಬರುತ್ತೆ. ಸೊ IT ಪ್ಯಾಕು ಇವಾಗ ಸ್ವಲ್ಪ ದೊಡ್ಡದಾಯಿತು. ಯಾಕೆಂದರೆ 1, 2, 3, 4, 5 ಕಂಪನಿ ಇತ್ತು. ಈಗ 6ನೇ ಕಂಪನಿಯಾಗಿ ಮೈಂಟ್ರಿ ಬಂದು ಸೇರ್ಕೊಂಡಿದೆ. ಸೊ ಮೈಂಟ್ರಿದು ನೀವು ಇಲ್ಲಿ ಕ್ಯಾಪಿಟಲೈಸೇಷನ್ ನೋಡಿದ್ರೆ ಮಾರ್ಕೆಟ್ ಕ್ಯಾಪಿಟಲ್ 1.425 ಇದೆ. ಆದರೆ ಅಪೋಲೋ ಹಾಸ್ಪಿಟಲ್ ಇನ್ನೂ ಕಮ್ಮಿ ಇದೆ. ಇದು ಯಾಕೆ ಈ ರೀತಿ ದೊಡ್ಡ ಬಾಕ್ಸ್ ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತಗೊಳ್ತಾ ಇದ್ದಾರೆ. ಬಟ್ ನಿಫ್ಟಿ 50ಗೆ ಏನಾದರೂ ಆ್ಯಡ್ ಆಗಬೇಕು ಹೊಸ ಸ್ಟಾಕ್ ಅಂತಂದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ, ಬರೀ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ನಿರ್ಧಾರ ಆಗೋದಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ. ಬಟ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೇ ಟ್ರೇಡ್ ಮಾಡ್ತಾ ಇರ್ತೀರಾ, ಅದರಲ್ಲೇ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಯಾವ ರೀತಿ ಅಂತ ತಿಳ್ಕೋಬೇಕು ಅಂತಂದರೆ, ನೆನ್ನೆ ಕೂಡ ನಾನು ಐ ಬಟನಲ್ಲಿ ಕೊಟ್ಟಿದ್ದೆ, ಇವತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಶಾರ್ಟ್ ಸೀರೀಸಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ. ಸೊ ಟಾಪ್ ಗೇನರ್ ಅಂತ ನೋಡೋದಾದರೆ, ಸುಮಾರು ದಿನಗಳ ನಂತರ ನಮಗೆ ಇವತ್ತು IT ಸೆಕ್ಟರಲ್ಲಿ ಟಾಪ್ ಗೇನರ್ ಸಿಕ್ಕಿದೆ. TCS 2.47% ಬಂದು ಟಾಪ್ ಗೇನರ್ ಆಗಿದೆ. ಇನ್ಫೋಸಿಸಲ್ಲೂ ಕೂಡ 2.39% ಬಂದಿದೆ. ನೋಡಿ, ನ್ಯೂಸ್ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. TCS ರಿಸಲ್ಟ್ಸ್ ಏನಂತ ಚೆನ್ನಾಗಿ ಬಂದಿಲ್ಲ. HCL ಟೆಕ್ಕಿಂದಂತೂ ತುಂಬ ಎಸ್ಟಿಮೇಷನ್ಗಿಂತ ಕೆಳಗೆ ಬಂದಿದೆ ರಿಸಲ್ಟು. ಆದರೂ ಕೂಡ ಇವತ್ತು ಒಳ್ಳೆ ಸೆಂಟಿಮೆಂಟ್ನ ಬಂದಿದೆ. ಇದೇನು ನ್ಯಾಸ್ಡ್ಯಾಕ್ ಮೇಲೆ ಹೋಗಿತ್ತಾ, ಯಾವ ಕಾರಣ ಈ ಕಾರಣ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನನ್ನ ವ್ಯೂ ಸೇಮ್ ಹೇಳಿದ್ದೀನಿ ನಿಮಗೆ. ಸೆಲ್ ಆನ್ ರೈಸ್ ಇದೆ. ವಿಪ್ರೋದಲ್ಲಿ ಬೈಬ್ಯಾಕ್ ಕಂಪ್ಲೀಟ್ ಆಗಿತ್ತು. 445 ರೂಪಾಯಿ ತೊಗೊಂಡಿರೋರು ಆರಾಮಾಗಿರಿ. ಸೊ ಈಗ ಖಂಡಿತವಾಗ್ಲೂ ಒಳ್ಳೆ ಸಮಯ ಅಲ್ಲ IT-ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಅಫ್ಕೋರ್ಸ್ ಈ ರಿಸೆಷನ್ ಇದೆಲ್ಲ ಕಮ್ಮಿ ಆಗಿದ್ದರಿಂದ ಒಂದು ಪುಷ್ ಸಿಕ್ಕಿರ್ಬೋದು. US ಮಾರ್ಕೆಟ್ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅದರಿಂದ ಅಂತ. ಯಾಕೆಂದರೆ ಇವೆಲ್ಲ ಸರ್ವಿಸ್ ಕಂಪ್ನೀಸ್ ಆದ್ದರಿಂದ ಸೊ ಇವರಿಗೆ ಫಾರಿನ್ ಕಂಪ್ನೀಸ್ಗಳೇ ಕ್ಲೈಂಟ್ಸ್ ಆಗಿರ್ತಾರೆ. ಸೊ ಅಲ್ಲಿ ಎಕನಾಮಿ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಇಲ್ಲಿ ಪ್ರಾಜೆಕ್ಟ್ಸ್ಗಳು ಸೇಫು ಅನ್ನೋ ಒಂದು ಲೆಕ್ಕಾಚಾರ. ಬಟ್ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಫಸ್ಟ್ ದಿನ ಎಲ್ಲಿ ಮೈಂಟ್ರಿ ಎಂಟ್ರಿ ಆಗಿದ್ದಿನೇ 1.6% ಕೊಟ್ಟಿದೆ. ಜೊತೆಗೆ ಇವತ್ತು ಟಾಪ್ ಲೂಸರ್ ಅಂತ ನೋಡೋದಾದರೆ ಪವರ್ ಗ್ರಿಡ್ ಅಂತ ಕಾಣಿಸ್ತಾ ಇದೆ, 3.55% ಬಂದಿದೆ. ಸೊ ಓವರ್ ಆಗಿ ಟ್ರೇಡ್ ಯಾವ ರೀತಿ ಇತ್ತು ಅಂತ ಫಸ್ಟ್ ನೋಡ್ಕೊಂತ ಬರೋಣ. ಮೊದಲನೇದಾಗಿ ನಮ್ಮ ನಿಫ್ಟಿನಲ್ಲಿ ನೋಡೋದಾದರೆ, ಇವತ್ತು ಬೆಳಗ್ಗಿನ ನಾನು ಗ್ರೂಪಲ್ಲಿರೋರಿಗೆ ಒಂದು ರೆಫರೆನ್ಸ್ನ ಕೊಟ್ಟಿದ್ದೆ. ಅದನ್ನು ಮುಂಚೆ ನಾನು ವೆಯ್ಟೇಜ್ ಚೇಂಜ್ ಆಗಿದೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕಾಗಿತ್ತು. ಅದನ್ನೇ ಫಸ್ಟಿಗೆ ಹೇಳ್ಬಿಡ್ತೀನಿ. ನೋಡಿ, ವೆಯ್ಟೇಜ್ ಯಾವ ರೀತಿ ಚೇಂಜ್ ಆಗಿದೆ ಇವಾಗ ಅಂತಂದರೆ, ಮೊದಲು ನಮಗೆ ರಿಲಯನ್ಸ್ ಅನ್ನೋದು ಟಾಪ್ ಗೇನರ್ ಆಗಿತ್ತಲ್ವ, ಅಂದರೆ ಟಾಪ್ ಕಾಂಟ್ರಿಬ್ಯೂಟರ್ ಅಂತ ನಾವು ನೋಡೋದಾದರೆ ವೆಯ್ಟೇಜ್ ಆಧಾರದಲ್ಲಿ ಮೊದಲು ರಿಲಯನ್ಸ್ ಆಗಿತ್ತು. ಈಗ ಆ ಜಾಗದಲ್ಲಿ ಇವಾಗ HDFC ಬ್ಯಾಂಕ್ ಬರುತ್ತೆ. ಸೊ ಇವತ್ತಿಂದ HDFC ಬ್ಯಾಂಕ್ಗೆ ನಿಮಗೆ 14.4% ನಿಮಗೆ ನಿಫ್ಟಿನಲ್ಲಿ 1 ಪಾಯಿಂಟ್ ಮೂವ್ ಆಗಬೇಕು ಅಂದರೆ 0.14% ಮೂವ್ ಆದರೆ ಸಾಕು. ಯಾವುದು HDFC ಬ್ಯಾಂಕು. ಈ ರೀತಿಯಾಗಿ ವೆಯ್ಟೇಜ್ ಇರುತ್ತೆ. ಜೊತೆಗೆ ರಿಲಯನ್ಸಲ್ಲಿ ನಿಮಗೆ 10%. ಸೊ ರಿಲಯನ್ಸು HDFC ಬ್ಯಾಂಕ್ ಏನಾದರೂ 1 ಪಾಯಿಂಟ್ ಜಾಸ್ತಿ ಆಯಿತು ಅಂತಂದರೆ ನಿಫ್ಟಿನಲ್ಲಿ 0.25 ಪಾಯಿಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಟ್ರ್ಯಾಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಟಾಪ್ 7 ನಿಮ್ಗೆ ಗೊತ್ತಿದೆ. HDFC ಬ್ಯಾಂಕು, ರಿಲಯನ್ಸು, ICICI ಬ್ಯಾಂಕು, ಇನ್ಫೋಸಿಸ್ಸು, ITC, ಜೊತೆಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು ಮತ್ತು ಲಾರ್ಸನ್ ಆ್ಯಂಡ್ ಟೊರ್ಬೊ. ಇವಾಗ ನೋಡಿ, L&T ಅನ್ನೋದು 3, 4, 5, 6, 7ನೇ ಸ್ಥಾನಕ್ಕೆ ಬಂದಿದೆ. ಮೊದಲು L&T ಇರಲಿಲ್ಲ. ಯಾಕೆಂದರೆ ಈಗ HDFC ಬ್ಯಾಂಕು HDFC ಮರ್ಜ್ ಆಗಿರೋದ್ರಿಂದ ಸೊ ಆ ಜಾಗಕ್ಕೆ ನಿಮಗೆ ಇವಾಗ L&T ಬಂದು ಕಾಣಿಸೋಕ್ಕೆ ಸೊ ಆ ಜಾಗದಲ್ಲಿ ನೀವು ಇವಾಗ L&Tನ ನೋಡ್ಬೋದು. ITC ಕೂಡ ಇವಾಗ 5th ಪೊಸಿಷನ್ಗೆ ಬರುತ್ತೆ ಟಾಪ್ ಕಾಂಟ್ರಿಬ್ಯೂಟರ್ ಅಂತ ನಾವು ನೋಡೋದಾದರೆ. ಸೊ ಇದೊಂದು ಬದಲಾವಣೆ ನಾನು ಹೇಳಬೇಕಾಗಿತ್ತು. ಸೊ ಗ್ರೂಪಲ್ಲಿದ್ದವರಿಗೆ ಇವತ್ತು ಅಪ್ಡೇಟ್ ಗೊತ್ತೇ ಇದೆ. ನಾನು ಇವತ್ತು ಬೇರೆ ಗ್ರೂಪಲ್ಲಿ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಸುಮಾರು ಆ ರೀತಿ ಈ ರೀತಿ ಅಂತ ಮಾತುಗಳು ಆಗಿದೆ, C-ನ P-ನ ಅಂತ. ಬಟ್ ಅಫಿಷಿಯಲ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಕೊಟ್ಟಿದ್ದೆ. ನೋಡಿ, ನಿಫ್ಟಿಗೆ ಈ ರೆಫರೆನ್ಸ್ ಅಂತ ಇದೆ. ಈ ರೆಫರೆನ್ಸ್ನ ಮೇಲೆ ಹೋದರೆ ನೀವು C ಕಡೆ ಹೋಗ್ಬೋದು, ಇಲ್ಲ ಅಂತಂದರೆ ನಿಮಗೆ P-ನೇ ಫೇವರಬಲ್ ಆಗಿರುತ್ತೆ ಅಂತ. ಸೊ ಅದ್ರ ಮೇಲ್ಗಡೆ ಬ್ರೇಕ್ ಆದಾಗ ನೀವು C ಟ್ರೇಡ್ ಮಾಡಿದರೆ ಆ ರೀತಿ ಟ್ರೇಡ್ ಇತ್ತು. ಜೊತೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ಹೇಳ್ತಾ ಬಂದಿದ್ದೆ, ಈ ಪಾಯಿಂಟಲ್ಲಿ ಹೋದಾಗಲೂ ಹೇಳಿದೆ ನಿಮಗೆ. ಸೊ ಅವಸರ ಮಾಡೋಕ್ಕೆ ಹೋಗಬೇಡಿ. ಇವತ್ತು C-P ಇಬ್ಬರೂ ಟ್ರ್ಯಾಪ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಈ ಚಾನಲ್ನ ಕ್ಲೀನಾಗಿ ರೆಸ್ಪೆಕ್ಟ್ ಮಾಡ್ಕೊತಾನೆ ಬರ್ತಾ ಇದೆ ಅಂತ ಆ ರೀತಿಯೇ ನಿಮಗೆ ಕಾಣಲಿಕ್ಕೆ ಸಿಕ್ತು. ಸೊ ನಿಫ್ಟಿನಲ್ಲಿ ಬ್ರೇಕ್ಔಟ್ ಕೂಡ ಆಯಿತು, ಅದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೆ. ಕೊನೆಗೆ ಬ್ಯಾಂಕ್ ನಿಫ್ಟಿ ಅದೇ ಝೋನಲ್ಲಿ ಬಂದುಬಿಟ್ಟು ಕ್ಲೋಸ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಇವತ್ತು ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಕ್ವಿಕ್ಕಾಗಿ ನೀವು 15 ಮಿನಿಟ್ಸಿಗೆ ಹೋದರೆ, ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದಾದ್ರೂ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ ಅಂತಂದರೆ ಮಾರನೇ ದಿನ ಅದ್ರ ಮೇಲೆ ಓಪನ್ ಆದರೆ ನಿಮಗೆ ಅದೇನಾಗ್ತಾ ಹೋಗುತ್ತೆ, ಸಪೋರ್ಟಾಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನೆನ್ನೆದು ಏನು ಸ್ವಿಂಗ್ ಇತ್ತು ಅದ್ರ ಮೇಲ್ಗಡೆ ಓಪನ್ ಆಗಿದೆ. ನಿಮ್ಗೆ ಗೊತ್ತಿದೆ, ಹಳೆ ಸ್ವಿಂಗನ್ನು ಬೀಟ್ ಆಗೋ ತನಕ ನೀವು ರಿವರ್ಸ್ ಟ್ರೇಡ್ನ ತಗೋಬಾರ್ದು ಅಂತ. ಸೊ ಇವತ್ತು ಯಾವಾಗ ಫಸ್ಟ್ ನಿಮಗೆ ಓಪನಿಂಗಲ್ಲೇ ನಿಮಗೆ ಆ ಝೋನನ್ನು ಬಿಟ್ಟು ಮೇಲ್ಗಡೆ ಹೋಯಿತು, ಅವಾಗ ಅದೇ ನೀವು ಸಪೋರ್ಟ್ ಅಂತ ಇಟ್ಕೊಂಡು ನೀವು ರೆಫರೆನ್ಸಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ರೆಸಿಸ್ಟೆನ್ಸ್ಗಳು ಇಲ್ಲೇ ಇದ್ದಿದ್ದರಿಂದ ನೀವು ವೆಯ್ಟ್ ಮಾಡಿದರೆ, ಈ ಕ್ಯಾಂಡಲ್ನ ಬ್ರೇಕ್ಔಟ್ ಆದಾಗ ಅಂತ ನೀವು ಟ್ರೇಡ್ ಮಾಡಿದರೆ ನೋಡಿ, 17,550 ಎವ್ರಿ 50 ಪಾಯಿಂಟ್ಸ್ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಿದ್ದಾಗ ನೀವು ಒಂದು ಟ್ರೇಡಲ್ಲಿ ಇದ್ರೂ ನಿಮಗೆ ಗೊತ್ತಾಗಬೇಕು ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಕಷ್ಟ ಇದೆ ಅಂತ. ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದು. ರಿವರ್ಸ್ ಪೊಸಿಷನ್ ತೊಗೊಳೋರ್ಗೂ ಇಲ್ಲೊಂದು ಅಪ್ಡೇಟ್ ಇತ್ತು. ನಾನು ಹೇಳಿದ್ದೆ 17,520 ಮತ್ತೆ ಬಂದು ನಾವು ಟೆಸ್ಟ್ ಮಾಡೋಂಥ ಸಾಧ್ಯತೆ ಇದೆ ಅಂತ. ಅದಕ್ಕಿಂತ ತುಂಬ ದೊಡ್ಡದಾಗಿ ಫಾಲ್ ಬಂದು 17,400 ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ ನಿಫ್ಟಿ. ಈಗ ನೀವು ನೋಡೋದಾದರೆ ನೆನ್ನೆ ಎಲ್ಲಿ ಓಪನ್ ಆಗಿತ್ತು ಅದೇ ರೀತಿ ಓವರ್ ಆಲ್ ನೋಡೋದಾದರೆ ಇದೊಂದು ಡೋಜಿ ಕ್ಯಾಂಡಲ್ ಥರ ಕಾಣಿಸಿರುತ್ತೆ. ಒಂದು ಮೇಲ್ಗಡೆ ಹೈ ಮಾಡಿದೆ, ಲೋ ಮಾಡಿದೆ, ಕೊನೆಗೆ
ಕೊನೆಗೆ ಎಲ್ಲೂ ಹೋಗದಲ್ಲೇ ಎಲ್ಲೂ ಓಪನ್ ಆಗಿತ್ತು ಆಲ್ಮೋಸ್ಟ್ ಅದೇ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ಸೊ ನಿಫ್ಟಿನಲ್ಲಿ ವಾಪಸ್ ಇದೇ ರೇಂಜಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ನಾವು ಮತ್ತೆ ಒಂದು ಕೆಳಗಡೆ ಬಂದರೆ ನಾವು ಮೊದಲಿಂದ ಹೇಳ್ಕೊಳ್ತಾನೆ ಬಂದಿದ್ವಲ್ಲ 17,360 ಕೆಳಗಡೆ 17,320 ಇವೆರಡು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. 17,320ನ ಬೀಟ್ ಆದರೆ ಮಾತ್ರ ನಿಫ್ಟಿನಲ್ಲಿ ಈ ಲೆವೆಲ್ ಒಳಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಮೇಲ್ಗಡೆ ಹೋಗೋದಾದರೆ ಮತ್ತೆ ನಮಗೆ ಒಂದು 17,560 ಇವಾಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ತುಂಬ ಒಳ್ಳೆ ರ್ಯಾಲಿ ಆಗಿದೆ. ಸೊ ಹಾಗಾಗಿ ಮೇಲ್ಗಡೆ ಹೋದರೆ ನಾನು ಸಣ್ಣ ಪ್ರಮಾಣದಲ್ಲಿ ಈ ರೆಸಿಸ್ಟೆನ್ಸ್ಗಳನ್ನು ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಕೆಳಗಡೆ 17,320 ಬೀಟ್ ಆಗುತ್ತೆ ಅನ್ಕೊಂಡು ನೀವು ಸಣ್ಣ ಪ್ರಮಾಣದಲ್ಲಿ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇರಬೇಕು. ಬೆಳಗ್ಗೆ ಒಟ್ಟಿನಲ್ಲಿ ನಿಮಗೆ ಇಲ್ಲಿಂದ ಒಂದು ಒಳ್ಳೆ ಟ್ರೇಡ್ ಮಾಡಲಿಕ್ಕೆ ಸಿಕ್ಕಿತ್ತು. ಅದಾದಮೇಲೆ ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಮಾಡ್ತೀರಿ ಅಂತಂದಾಗ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ರಿವರ್ಸ್ ಟ್ರೇಡು ಕೂಡ ಮಾಡ್ಬೋದಾಗಿತ್ತು. ಎರಡೂ ಕಡೆ ಟ್ರೇಡ್ ಮಾಡೋರಿಗೆ ಆಪರ್ಚುನಿಟಿ ಇತ್ತು. ಇವತ್ತು CP ಇಬ್ಬರೂ ಟ್ರ್ಯಾಪ್ ಆಗ್ತಾರೆ ಅಂತ ನಾನು ಹೇಳಿದ್ದೆ. ನಿನ್ನೆ ವಿಡಿಯೋ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ನಾವು ಏನು ಮಾತಾಡ್ಕೊಂಡಿದ್ವಿ ಅಂತ. ಅಕಸ್ಮಾತ್ ಏನಾದರೂ ನಾಳೆ ನಿಮಗೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಸಣ್ಣದಾಗಿ ಮೇಲ್ಗಡೆನೇ ಹೋಗ್ತಾ ಹೋಗುತ್ತೆ ಮೂಮೆಂಟು, ನೀವು ಪಿ ಪೊಸಿಷನ್ ತೊಗೊಂಡ್ರೆ ಕೈ ಸುಟ್ಕೊತೀರಾ. ಸೆಕೆಂಡ್ ಹಾಫಲ್ಲಿ ಒಂದು ಸೆಲ್ಲಿಂಗ್ ಬರ್ಬೋದು ಅಂತ ನಾನು ಮಾತಾಡಿದ್ದೆ. ರೆಫರೆನ್ಸ್ ಕೊಟ್ಬಿಟ್ಟು ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಆಗಿತ್ತು ಅಂತ. ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ ಎರಡೂ ಇಂಡೆಕ್ಸಲ್ಲಿ ಅದೇ ರೀತಿ ಬಿಹೇವಿಯರ್ ಆಗಿದೆ. ಸೊ ಇವತ್ತು ಯಾವ ರೀತಿ ಟ್ರ್ಯಾಪ್ ಆಗಿರ್ತಾರೆ ಅಂತಂದರೆ ಆಲ್ರೆಡಿ ನೋಡಿ ಒಂದು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ತಗೊಳಕ್ಕೆ ಧೈರ್ಯ ಇರೋದಿಲ್ಲ. ಅಕಸ್ಮಾತ್ ಈ ಝೋನ್ ಹತ್ತಿರ ಬಂದಾಗ ನೀವು ಟ್ರೇಡ್ ಮಾಡೋಕ್ಕೆ ಅಂತ ಹೋಗಿದ್ರಿ ಅಂದರೆ ಅಲ್ಲಿಂದ ನಿಮಗೆ ಫ್ಲಾಟ್ ಆಗಿ ರಿವರ್ಸ್ ಬರ್ತಾ ಹೋಯಿತು. ಸೊ ಇಲ್ಲಿ ಪೊಸಿಷನ್ ಹಾಗೆ ಆ್ಯಡ್ ಮಾಡ್ಕೊಂಡು ಇನ್ನೂ ಮೇಲೆ ಹೋಗುತ್ತೆ ಅಂತ ಕಾದವರು ಆ ಪೊಸಿಷನ್ ಎಕ್ಸಿಟ್ ಮಾಡೋಕ್ಕಾಗಲ್ಲ, ಈ ಪಿ ಟ್ರೇಡ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಕಡೆನೂ ಟ್ರ್ಯಾಪ್ ಆಗಿರ್ತಾರೆ, ಈ ಕಡೆನೂ ಟ್ರ್ಯಾಪ್ ಆಗಿರ್ತಾರೆ. ಈ ಸಾಧ್ಯತೆ ಇರುತ್ತೆ. ಇನ್ನು ಇಲ್ವಾ ಕೆಲವರು ಏನಾಗಿದೆ ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ಆವರೇಜ್ ಮಾಡ್ಕೊತಾರೆ ಅಂದರೆ ಇಲ್ಲೂ ನಿಮಗೆ ಸುಮಾರು ಹೊತ್ತು ಪೇಷನ್ಸ್ನ ವೇಟ್ ಮಾಡಿಸಿರ್ತಾರೆ. ಬಟ್ ಈ ಝೋನಲ್ಲಿ ನೀವು ಭಯಪಟ್ಟು ಎಕ್ಸಿಟ್ ಮಾಡ್ತೀರಾ, ಆದರೆ ಸೆಕೆಂಡ್ ಹಾಫಲ್ಲಿ ಸೆಲ್ ಆಫ್ ಬಂದಿರುತ್ತೆ. ಸೊ ಈ ರೀತಿಯಾಗಿ ಎರಡೂ ಸೈಡ್ ಅವರು ನಾಳೆ ಸುದ್ದಿಗಳ ಮಧ್ಯೆ ಯಾರು ಸದ್ದು ಮಾಡೋರು ಅಂತ ಹೇಳಿದ್ದೆ ನೋಡಿ. ಸಿನೂ ಸದ್ದು ಮಾಡ್ಬೋದಿತ್ತು, ಇವತ್ತು ಪಿನೂ ಸದ್ದು ಮಾಡ್ಬೋದಾಗಿತ್ತು. ಬಟ್ ಪಿನಲ್ಲಿ ಕಂಫರ್ಟಬಲ್ ಆಗಿ ಟ್ರೇಡ್ ಇತ್ತು. ಬಟ್ ಸಿನಲ್ಲಿ ನಿಮಗೆ ನಿಫ್ಟಿನಲ್ಲಿ ಚೆನ್ನಾಗಿತ್ತು, ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆ ಆಪರ್ಚುನಿಟಿ ಇರಲಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಸೇಮ್ ಇದೊಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ನೆನ್ನೆ ಹೇಳೋಗಿದ್ದೀನಿ 44,800, ಅದ್ರ ಮೇಲ್ಗಡೆ 44,900, 45,000 ಇದು ಮೂರು ಕೂಡ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಎಕ್ಸಾಕ್ಟಾಗಿ 44,800 ಮೇಲ್ಗಡೆ ಓಪನ್ ಆದರೆ ಇದನ್ನ ಸಾಕಷ್ಟು ಸಲ ನಾವು ಮಾತಾಡಿದ್ದೀವಿ ಚಾರ್ಟ್ ಸ್ಟಾಕಲ್ಲಿ. ಸೊ ಈ ಸಿನಾರಿಯೋಗಳು ನಿಮ್ಗೆ ಗೊತ್ತಿರಬೇಕು. ಸೊ ಅವಾಗ ಅದೇ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ನಿಮಗೆ ಸಪೋರ್ಟ್ ತೊಗೊಂಡು ಒಂದು ನಿಫ್ಟಿ ಮೇಲ್ಗಡೆ ಟ್ರೇಡ್ನ ಕೊಡ್ತಾ ಹೋಯಿತು ಬ್ಯಾಂಕ್ ನಿಫ್ಟಿ. ಸೊ ಈ ರೀತಿ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಇಲ್ಲಿ ನೋಡಿ 45,000, 45,100 ಝೋನಿಗೆ ಬಂದರೂ ಹಳೆ ಹೈನ ಬಿಟ್ಟು ಹೋಗಿಲ್ಲ. ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ಈ ಚಾನಲ್ನ ರೆಸ್ಪೆಕ್ಟ್ ಮಾಡ್ತಾನೆ ಬಂದಿದೆ. ಒಂದು ಲೋಯರ್ ಹೈ ಲೋರ್ ಲೋ ಪ್ಯಾಟರ್ನ ರೆಸ್ಪೆಕ್ಟ್ ಮಾಡ್ತಾನೆ ಇದೆ. ಇವತ್ತು ಇನ್ನೂ ಒಂದು ಲೋ ಆಗಿದ್ದರೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು 44,500 ಬರುತ್ತಾ ಅಂತ, ಆದರೆ ಅದು ಬಂದಿಲ್ಲ. ಸೊ ಈಗೇನಾಗಿದೆ, ಇದು ಒಂದು ಇನ್ಸೈಡ್ ಸ್ಕ್ವೀಸ್ ಆಗಿದೆ. ಸೊ ಈ ಒಳಗಡೆದು ಏನಾಗ್ತಾ ಇದೆ, ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಥರ ಆಗ್ಬೋದು. ಸೊ ನಾಳೆ ಒಂದು ಬೋರಿಂಗ್ ಡೇ ಕೂಡ ಆಗ್ಬೋದು, ಅಥವಾ ಈ ಚಾನಲ್ನ ಬಿಟ್ಟು ಕೆಳಗಡೆ ಬಂದು 44,400 ಅಥವಾ ಇದೇನು ಒಂದು ಪೆಂಡಿಂಗ್ ಇದೆಯಲ್ಲ ಇಲ್ಲಿ ಬಂದು ಟಚ್ ಆಗೋಕ್ಕೆ. ಸೊ 44,400 ನಾವು ಹಿಂದೆನೂ ಮಾತಾಡ್ಕೊಳ್ತಾನೆ ಬಂದಿದ್ದೀವಿ. ಸೊ ಆ ಝೋನಿಗೆ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 44,800ರಿಂದ 44,700 ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಕೆಳಗಡೆ ಸೆಂಟಿಮೆಂಟ್ ಕೊಡ್ತಾ ಹೋಯ್ತು ಅಂದರೆ 44,600, 44,500, 44,400 ಈ ರೀತಿ ಪ್ರೈಸ್ ಆಕ್ಷನ್ ನೋಡಿಕೊಂಡು ನೀವು ಕೆಳಗಡೆ ಟ್ರೇಡ್ ಮಾಡ್ತಾ ಬರ್ಬೋದು. ಅಕಸ್ಮಾತ್ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಎಗೇನ್ ಈಗ 44,900, 800, 45,000 ಇದೆಲ್ಲ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ 45,100ನ ನಿಮಗೆ ಕಂಫರ್ಟಬಲ್ ಆಗಿ ಬೀಟ್ ಆಗಲ್ಲ ಅಲ್ಲಿ ತನಕ ನೀವು ಅಗ್ರೆಸಿವ್ ಸೀನ ತಗೊಳಂಗಿಲ್ಲ. ಅಂದರೆ ಅದು ಈಗಲೂ ಕೂಡ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಏನು ನಾವು ಮಾತಾಡಿದ್ವಲ್ಲ ನಿನ್ನೆ, ಅದನ್ನೇ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಯಾವಾಗ 45,100 ಲೆವೆಲ್ಗಳು ಅಥವಾ ಇವತ್ತಿನ ಹೈ ಏನು ಮಾಡಿತ್ತಲ್ಲ ಅದನ್ನು ಬಿಟ್ಟು ಮೇಲ್ಗಡೆ ಹೋಗುತ್ತೋ ಆವಾಗ ನೀವು ಒಂದು ಟ್ರೇಡ್ನ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿ ಇರುತ್ತೆ. ಅಲ್ಲಿ ತನಕ ನಾನು ಇದೇ ರೀತಿ ಸೈಡ್ ಟು ಸೈಡ್ ಟ್ರೇಡೇ ಮಾಡಬೇಕು. ನೋಡಿ ಇವಾಗ ಪೊಸಿಷನ್ ಇಟ್ಕೊಂಡು ನಾನು ಹೇಳಿದ್ನಲ್ಲ ನಾನು ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೆ ಅಂತ, ಅದು ಈಗಲೂ ಕೂಡ ಅದೇ ರೇಟ್ ನೆನ್ನೆ ಎಷ್ಟಿತ್ತೋ ಇವತ್ತು ಅಷ್ಟೇ ಕೂತಿದೆ. ಸೊ ಏನೂ ಚೇಂಜಸ್ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇಂಥ ದಿನಗಳಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಸೆಲ್ ಆಫ್, ಇಂಟ್ರಾಡೇನಲ್ಲಿ ಸೆಲ್ ಆಫ್ ಅನ್ನೋದು ಖಂಡಿತ ಕಾಣಿಸ್ತಾ ಇದೆ. ಅದರ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದವರಿಗೆ ನೀವು ನೋಡೋದಾದರೆ ಅದೇ ರೇಂಜಲ್ಲೇ ಬಂದು ಕ್ಲೋಸ್ ಆಗ್ತಾ ಇದೀವಿ ಪ್ರತಿದಿನ. ಸೊ ಕೆಳಗಡೆನೂ ಹೋಗೋಕೆ ಬಿಡ್ತಾ ಇಲ್ಲ, ಹಾಗಂತ ಮೇಲ್ಗಡೆನೂ ಹೋಗ್ತಾ ಇಲ್ಲ. ಸೊ ಒಂದು ರೇಂಜಲ್ಲಿ ರೇಂಜ್ ಬೌಂಡ್ ಆಗಿ ಮಾರ್ಕೆಟ್ ಆಗಿದೆ. ಸೊ ಇಂಥ ಟೈಮಲ್ಲಿ ನೋಡಿ ಟ್ರೆಂಡನ್ನೇ ಐಡೆಂಟಿಫೈ ಮಾಡಿಕೊಂಡು ಟ್ರೇಡ್ ಮಾಡೋರು ಇರ್ತಾರೆ ಕೆಲವರು. ಅಂದರೆ ಟ್ರೆಂಡ್ ಬ್ರೇಕ್ ಆಗ್ತಾ ಇದೆ ಅಂತ ಟ್ರೇಡ್ ಮಾಡೋರಿಗೆ ಇಲ್ಲಿ ಟ್ರೆಂಡ್ ಬ್ರೇಕ್ ಆಯಿತು ಅಂತ ತೋರಿಸಿ ನಿಮಗೆ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ಇದಕ್ಕೆಲ್ಲ ನಾನು ಹೇಳ್ತಂಥದ್ದು ಒಂದೇ ಮೆಥಡ್ನ ನೀವು ಫಾಲೋ ಮಾಡೋದು ಆಗೋದಿಲ್ಲ. ಸೊ ನೀವು ಕ್ಲೀನಾಗಿ ಚಾನಲ್ನ ಹಾಕೊಂಡು ನೀವು ಕೂತಿದ್ರೆ ನಿಮಗೆ ಇಲ್ಲಿ ಕ್ಲೀನಾಗಿ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾನೆ. ಸೊ ಈ ರೀತಿ ಇದ್ದಾಗ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಪ್ರತಿ ಸಲ ಇಲ್ಲಿ ಬಂದಾಗಲೂ ನೀವು ಅಲ್ಲಿಂದ ರಿವರ್ಸ್ ಟ್ರೇಡ್ ತೊಗೊಳಕ್ಕೆ ಅಥವಾ ಇಲ್ಲಿ ಬಂದಾಗ ಅಲ್ಲಿಂದ ಈ ಕಡೆ ರಿವರ್ಸ್ ಟ್ರೇಡ್ ತೊಗೊಳಕ್ಕೆ ಈಸಿ ಆಗಿರುತ್ತೆ. ಇದಕ್ಕೆಲ್ಲ ಈಸಿ ಟ್ರೇಡ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ಸ್ಟಾಪ್ ಲಾಸ್ಗಳು ನಿಮ್ಮ ಹತ್ತಿರ ಇರುತ್ತಲ್ವಾ, ಅಫ್ಕೋರ್ಸ್ ನೀವು ಮಾರ್ಕೆಟ್ನ ಉಲ್ಟಾ ಸೆಂಟಿಮೆಂಟ್ನ ತಗೋಬೇಕು. ಆದರೆ ನಿಮ್ಗೆ ಗೊತ್ತಿದೆ ಈ ರೀತಿ ಪ್ಯಾಟರ್ನ್ ಮಾಡ್ತಾ ಇದೆ ಅಂತ. ಈ ರೀತಿ ಪ್ಯಾಟರ್ನ್ ಮಾಡ್ತಿದ್ದಾಗ ನೀವು ಸ್ಟಾಪ್ ಲಾಸ್ ಹತ್ತಿರ ಇರೋದ್ರಿಂದ ಆ ರೀತಿ ಟ್ರೇಡ್ ಮಾಡಲಿಕ್ಕೆ ಧೈರ್ಯ ಮಾಡ್ಬೋದು. ಸೊ ಈ ಥರ ಝೋನ್ ಬಂದಾಗೆಲ್ಲ ನೀವು ಸೆಲ್ ಆಫ್ ಮಾಡೋ ಥರನೇ ಆಪರ್ಚುನಿಟಿ ಇರುತ್ತೆ ಅಂತ. ಆ ರೀತಿ ಝೋನ್ ಬಂದಾಗೆಲ್ಲ ನಿಮಗೆ ಸೆಲ್ ಆಫ್ ಮಾಡೋದಕ್ಕೆ ಆಪರ್ಚುನಿಟಿ ಕಾಣಿಸ್ತಾ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆ ಸೆಂಟಿಮೆಂಟ್ನ ನೋಡಿಕೊಂಡು ನಾಳೆ ಕೆಳಗಡೆ ಆದರೆ 44,500, 400 ತನಕ ಟ್ರೇಡ್ ಮಾಡ್ಬೋದು. ಮೇಲ್ಗಡೆ ಆದರೆ ಹೇಗೆ 45,000 ಇವಾಗ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ನೋಡೋಣ ನಾಳೆ ಯಾವ ರೀತಿ ಸೆಂಟಿಮೆಂಟ್ ಆಗುತ್ತೆ ಅಂತ. ಜೊತೆಗೆ ನಿಮಗೆ ಫಿನ್ ನಿಫ್ಟಿ ಅಂತ ನೋಡೋದಾದ್ರೆ ನೋಡಿ ಆಲ್ಮೋಸ್ಟ್ ಲೋ ಪಾಯಿಂಟಿಗೆ ಬಂದಿತ್ತು. ಆದರೆ ಅದರಿಂದ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಹಳೆ ಸ್ವಿಂಗನ್ನು ಬಂದು ಅಲ್ಲಿಂದ ಮೇಲೆ ಹೋಗಿ ಕೆಳಗಡೆ ಬಂದಿದೆ. ಆದ್ರೂ ಹಳೆಯದು ಒಂದು ಹೈ ಏನಿದೆಯಲ್ಲ ಅದನ್ನು ಈಗಲೂ ಕೂಡ ಇದು ಬೀಟ್ ಆಗಿಲ್ಲ. ಸೊ ಇದರಲ್ಲೂ ಕೂಡ ಅದೇ ರೀತಿ ಟ್ರೇಡ್ ಹೋಗ್ತಾ ಇದೆ. ಸೊ ನಾಳೆ 20,100 ಈ ಲೆವೆಲ್ಗಳು, 20,100, 150 ಲೆವೆಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲ್ಗಡೆ ನಿಮಗೆ ಬ್ರೇಕ್
ಬ್ರೇಕ್ಔಟ್ ಕೊಟ್ಟರೆ 20,200 20,300 ತನಕ ಮುಂಬರೋ ದಿನಗಳಲ್ಲಿ ಮಾರ್ಕೆಟು ಇದು ಕೂಡ ಸೇಮ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಇದೆ ಅಲ್ವಾ, ಆ ರೀತಿ ಚಾನಲ್ಲು ಸ್ವಲ್ಪ ಅಡ್ವಾನ್ಸ್ ಆಗಿದೆ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಹೋಲ್ಸ್ಕೊಂಡ್ರೆ ಇದು ಸ್ವಲ್ಪ ಒಂದು ದಿನ ಮುಂಚಿನ ಮೂವ್ಮೆಂಟ್ಗಳನ್ನು ಕಾಣಿಸ್ತಾ ಇದೆ. ಸೊ ಇವತ್ತು 20,000 ಬ್ರೇಕ್ ಆಗಿಲ್ಲ, ಸೊ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನಾಳೆ ಏನಾದ್ರು 20,000 ಬ್ರೇಕ್ ಆಯಿತು ಅಂತಂದರೆ ನಾವು ಮತ್ತೆ 19,900 19,800 ಈ ಲೆವೆಲ್ಗಳಿಗೆ ಒಂದು ಫಾಲ್ ಆಗಲಿಕ್ಕೆ ನೋಡಲಿಕ್ಕೆ ಸಿಗ್ಬೋದು. ಸೊ ನಾಳೆ ಫಿನ್ ನಿಫ್ಟಿ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಫಿನ್ ನಿಫ್ಟಿದು ಆ್ಯಕ್ಚುಲಿ ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಸೊ ನಿಮಗೆ ಪ್ರೀಮಿಯಮ್ಗಳು ಕಮ್ಮಿ ಸಿಗ್ಬೋದು. ಸೊ ನಾಳೆ ಫಿನ್ ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ ಫೇವರಬಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಜೊತೆಗೆ ಎಕ್ಸ್ಪೈರಿಗಳ ಬಗ್ಗೆ ಮತ್ತೆ ಒಂದು ಅಪ್ಡೇಟ್ ಬಂದಿದೆ ನೋಡಿ. ಹಿಂದೆ ಏನು ಹೇಳಿದ್ರು, ನಮ್ಮ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಶುಕ್ರವಾರಕ್ಕೆ ಮೂವ್ ಮಾಡ್ತೀವಿ, ನಿಫ್ಟಿ ಮಾಮೂಲಿ ಗುರುವಾರ ಮುಂದುವರಿತಾ ಇರುತ್ತೆ. ಜೊತೆಗೆ ಮಿಡ್ ಕ್ಯಾಪ್ದು ನಿಮಗೆ ಬುಧವಾರ ಇದೆ, ಫಿನ್ ನಿಫ್ಟಿದು ಮಂಗಳವಾರ ಇದೆ ಅಂತ ಹೇಳಿದರು. ಇದಕ್ಕೆ BSE ಅವರು ಯಾಕೆ ಈ ರೀತಿ ಮಾಡೋಕ್ಕೆ ಬರ್ತಾ ಇದ್ದೀರಾ, ನಮ್ಮದು ಎಕ್ಸ್ಪೈರಿ ನಾವು ಫ್ರೈಡೇ ಅಂತಿದ್ದೀವಲ್ಲ ಅಂತ ಹೇಳಿದಕ್ಕೆ ವಾಪಸ್ ತೊಗೊಂಡಿದ್ರು. ಈಗ ಮತ್ತೆ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಅದೇ ತಾನೇ ಪ್ರಾಬ್ಲಮ್, ಫ್ರೈಡೇ ನಮ್ದು ಯಾವುದೋ ಮೇಜರ್ ಇರಬಾರ್ದು ಅಂತ ತಾನೇ ಪ್ರಾಬ್ಲಮ್ ಅಂತ ಹೇಳಿದ್ರು. ಏನು ಮಾಡಿದ್ದಾರೆ, ಈಗ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಬುಧವಾರಕ್ಕೆ ಮೂವ್ ಮಾಡ್ತಾ ಇದ್ದಾರೆ. ಸೊ ವೀಕ್ಲಿ ಎಕ್ಸ್ಪೈರಿಗಳೆಲ್ಲ ಬುಧವಾರ ಆಗುತ್ತಂತೆ, ಮಂತ್ಲಿ ಎಕ್ಸ್ಪೈರಿಗಳೆಲ್ಲ ನಿಮಗೆ ಗುರುವಾರನೇ ಉಳ್ಕೊಳುತ್ತಂತೆ. ಮಂತ್ಲಿ ಎಕ್ಸ್ಪೈರಿಗಳು ಆಲ್ರೆಡಿ ನಮಗೆ ವಾಲಟೈಲ್ ಆಗಿರ್ತಿತ್ತು, ಇನ್ನು ಮುಂಬರೋ ದಿನಗಳಲ್ಲಿ ಸೆಪ್ಟೆಂಬರ್ 4ರಿಂದ ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆ ಮಂತ್ಲಿ ಎಕ್ಸ್ಪೈರಿಗಳು ಇನ್ನೂ ವಾಲಟೈಲ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಒಂದೇ ದಿನ ಎಕ್ಸ್ಪೈರಿ ಆಗುವಂಥದ್ದು ಮಂತ್ಲಿ ಎಕ್ಸ್ಪೈರಿಗಳು ಮಾತ್ರ ಆಗಿರುತ್ತೆ. ಬಾಕಿ ವೀಕ್ಲಿಗಳಲ್ಲಿ ನಿಮಗೆ ಬ್ಯಾಂಕ್ ನಿಫ್ಟಿ ಬುಧವಾರ ಎಕ್ಸ್ಪೈರಿ ಆಗ್ತಾ ಇರುತ್ತೆ, ಅದಕ್ಕೆ ನಿಫ್ಟಿ ಗುರುವಾರ ಎಕ್ಸ್ಪೈರಿ ಆಗ್ತಾ ಇರುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಸೆಂಟಿಮೆಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಿನ್ ನಿಫ್ಟಿಗೆ ಯಾವುದೇ ಬದಲಾವಣೆ ಇಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಿಮಗೆ ಸೋಮವಾರಕ್ಕೆ ಮೂವ್ ಆಗಿದೆ, ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಂತ ಒಂದು ವಾಲ್ಯೂಮ್ ಇಲ್ಲ. ಜೊತೆಗೆ ಸೆನ್ಸೆಕ್ಸ್ ನಿಫ್ಟಿ ಬಗ್ಗೆನೂ, ಸೆನ್ಸೆಕ್ಸ್ ಆಪ್ಷನ್ ಬಗ್ಗೆನೂ ಹೇಳಿದ್ದಾರೆ ಕೆಲವರು. ಜೊತೆಗೆ ಸೆನ್ಸೆಕ್ಸ್ ಆಪ್ಷನ್ ಬಗ್ಗೆನೂ ಮಾಹಿತಿ ಕೊಡಿ ಅಂತ ಹೇಳಿದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಬ್ಯಾಂಕ್ ಎಕ್ಸ್ ಅಂತ ಬಂದಿದೆ ಅವ್ರದ್ದು, ಬ್ಯಾಂಕ್ ನಿಫ್ಟಿ ಥರ ಅವ್ರದ್ದು ಬ್ಯಾಂಕ್ ಎಕ್ಸ್ ಅಂತ ಇದೆ. ಜೊತೆಗೆ ಸೆನ್ಸೆಕ್ಸಿಗೂ ಕೂಡ ಆಪ್ಷನ್ಸ್ ಇದೆ, ಅದು ಬಂದಾಗ ನಾವು ಮಾತಾಡ್ತಾ ಹೋಗೋಣ. ಸೊ ನಾಳೆ ಫಿನ್ ನಿಫ್ಟಿನಲ್ಲಿ ಸೊ ಎರಡರಲ್ಲೂ ಇಂಟ್ರೆಸ್ಟಿಂಗ್ ಟ್ರೇಡು, ಎರಡು ಕಡೆನೂ ನೀವು ರೆಡಿಯಾಗಿರಿ. ಸೊ ಯಾವ ರೀತಿ ಸೆಂಟಿಮೆಂಟ್ ಕೊಡುತ್ತೋ ಆ ರೀತಿಯಾಗಿ ನೀವು ಟ್ರೇಡ್ ಮಾಡ್ತಾ ಹೋಗೋದು. ಬಟ್ ಎಲ್ಲಿ ತನಕ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಲ್ಲಿ ತನಕ ನಾನು ಸಿ ಪೊಸಿಷನ್ ತೊಗೊಳಕ್ಕೆ ಫೇವರಬಲ್ ಆಗಿರಲ್ಲ. ಸೊ ಮಧ್ಯದಲ್ಲಿ ರೇಂಜ್ ಟು ರೇಂಜ್ ನೀವು ಪ್ಲೇ ಮಾಡೋ ಥರ ನೋಡ್ತಾ ಹೋಗ್ಬೋದು. ಸೊ ಕೆಲವೊಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ನಾವು ನೋಡ್ತಿರೋ ಮೊದಲನೇ ಸ್ಟಾಕು TCS ಅಲ್ಲಿ ನೋಡಿ, ಇವತ್ತು ಎಂಥ ಒಂದು ದೊಡ್ಡದಾಗಿ ಮೇಲ್ಗಡೆ ಸೆಂಟಿಮೆಂಟ್ ಕೊಟ್ಟೋಯ್ತು. ಇದರಲ್ಲೂ ನೀವು ನೋಡ್ತಾ ಬರೋದಾದರೆ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಇವತ್ತು ಫಿಲ್ ಮಾಡಿದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲೇ ಬರ್ತಾ ಇತ್ತು 3 ದಿನದಿಂದ ಚಾನಲಲ್ಲಿ ನೋಡಿ. ಆ ಚಾನಲ್ನ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗಿದೆ, ಇದನ್ನ ಹೇಳುವಂಥದ್ದು. ಸೊ ಈ ಚಾನಲ್ ಬ್ರೇಕ್ಔಟ್ ಅಂತ ಕೊಟ್ಟಾಗ ನಿಮ್ಗೆ ಒಳ್ಳೆ ಟ್ರೇಡ್ ಸಿಗುತ್ತೆ. ಆ ರೀತಿಯಾಗಿ ನೋಡ್ಬೋದು. 3,400 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ TCS ಅಲ್ಲಿ. ಒಂದ್ಸಲ ನೋಡ್ಕೊಂಡ್ಬೋಣ ನೋಡಿ. 3,400 ಲೆವೆಲಲ್ಲಿ ಈಗಲೂ ಕೂಡ ಆ ರೆಸಿಸ್ಟೆನ್ಸ್ ಹಾಗೆ ಇದೆ. ಸೊ ಇಲ್ಲಿ ಒಂದು ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ 3,400 ಏನಾದ್ರು ಬೀಟಾಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಬುಲ್ಲಿಶ್ ಆಗ್ಬೋದು, ಇಲ್ಲಾಂದರೆ ಮತ್ತೆ ಒಂದು ಸೆಲ್ಲಿಂಗೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ TCS ಅಲ್ಲಿ. ಸೊ ಇವತ್ತು ಒಂದು ಬುಲ್ ಟ್ರ್ಯಾಪ್ ಕೂಡ ಆಗಿರ್ಬೋದು, ಯಾಕಂದರೆ ಈ ಲೆವೆಲ್ಗಳ ಮೇಲ್ಗಡೆ ಬಂದು ಕ್ಲೋಸ್ ಆಗಿಲ್ಲ. ಸೊ 3,400 ಮೇಲ್ಗಡೆ ಕ್ಲೋಸಿಂಗ್ ಬರೋ ತನಕ ನಾನು IT-ನಲ್ಲಿ ನನ್ನ ವ್ಯೂನ ಅದೇ ರೀತಿಯೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಝೊಮ್ಯಾಟೋದಲ್ಲಿ ಅಟ್ಲೀಸ್ಟ್ ಒಂದು 2 ವಾರದ ಹಿಂದೆ ಅನಿಸುತ್ತೆ ನಾವು ಮಾತಾಡ್ಕೊಂಡಿದ್ವಿ ನೋಡಿ. 75-76 ಝೋನಲ್ಲಿತ್ತು. 83-84 ನಿಮಗೆ ಮುಂಬರೋ ದಿನಗಳಲ್ಲಿ ನೋಡ್ಬೋದು. ಯಾರಾದರೂ ಹೋಲ್ಡ್ ಮಾಡಿದರೆ 50-55 ಲೆವೆಲಲ್ಲಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಇವತ್ತು 84 ಲೆವೆಲ್ನ ಬಂದು ಟಚ್ ಮಾಡಿದೆ. ಸೊ ಎಕ್ಸಿಟ್ ಮಾಡೋರು ಇಲ್ಲಿಂದ ಎಕ್ಸಿಟ್ ಮಾಡ್ಬೋದು. ಇಲ್ಲಿಂದ ಮತ್ತೆ ಏನಾದ್ರು 84 ಮೇಲ್ಗಡೆ ನಿಮಗೆ ಕ್ಲೋಸಿಂಗ್ ಕೊಡ್ತಾ ಹೋಯ್ತು ಅಂತಂದರೆ 84ನೇ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಕೊಂಡು ಮುಂಬರೋ ದಿನಗಳಲ್ಲಿ ನೀವು 95-96 ಟಾರ್ಗೆಟ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. 88ರಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಆ ರೀತಿ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು ಪವರ್ ಗ್ರಿಡ್ಡಲ್ಲಿ ಇವತ್ತು ದೊಡ್ಡದಾಗಿ ಕರೆಕ್ಷನ್ ಬಂದಿದೆ. ಇವತ್ತು ಟಾಪ್ ಲೂಸರ್ ಕೂಡ ಆಗಿದೆ. ಈಗಲೂ ನೀವು ನೋಡೋದಾದರೆ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾನೆ ಬಂದಿತ್ತು. ಒಂದು ಆಲ್ ಟೈಮ್ ಹೈ ಝೋನಿಗೆ ಬಂದಿತ್ತು ಪವರ್ ಗ್ರಿಡ್. ಒಳ್ಳೆ ಡಿವಿಡೆಂಡ್ ಕೊಡುವಂಥ ಸ್ಟಾಕು ಅಂತ ಇನ್ನೊಂದು ದೊಡ್ಡ ಫಂಡಮೆಂಟಲ್ಸ್ ಇರಲಿಲ್ಲ. ಬಟ್ ಇದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡೋದಾದರೆ ಪ್ಯಾಟರ್ನ್ ಅಂತ ಐ ಥಿಂಕ್ ಮಂತ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ 2021ರಿಂದ ಇದರಲ್ಲಿ ಇವರು ರಿಟೇಲ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಆದರೆ FIDA ಅವರು ಅವಾಗ ಅಗ್ರೆಸಿವ್ ಆಗಿ ಎಂಟ್ರಿ ಆಗಿದ್ದಾರೆ. ಸೊ ಅದಕ್ಕೆ ನಾನು ಹೇಳೋದು ವಾಲ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ವಾಲ್ಯೂಮ್ನ ನೀವು ವಾಚ್ ಮಾಡ್ತಾನೆ ಇರಬೇಕು. ಯಾವಾಗ ಆ್ಯಾವ್ರೇಜ್ಗಿಂತ ಜಾಸ್ತಿ ವಾಲ್ಯೂಮ್ ಆಕ್ಟಿವಿಟಿ ಆಗ್ತಾ ಇದೆ ಅಂದರೆ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸು ಬರ್ತಾ ಇದ್ದಾರೆ ಅಂತ. ಸೊ 2021ರಲ್ಲಿ ನೋಡ್ತಾ ಬನ್ನಿ ಬೇಕಾದ್ರೆ ಪ್ಯಾಟರ್ನ್ ನೀವು. ರಿಟೇಲ್ ಇನ್ವೆಸ್ಟರ್ಸು ಇಲ್ಲಿ ಯಾವಾಗಲೂ ಇನ್ವೆಸ್ಟ್ ಮಾಡಿದವರು ಕೆಳಗಡೆ ಹೋಯ್ತಲ್ಲ, ಮತ್ತೆ ವಾಪಸ್ ಆ ಲೆವೆಲಿಗೆ ಬಂತಲ್ಲ ಅಂತ ಇಲ್ಲಿ ಎಕ್ಸಿಟ್ ಮಾಡಿದ್ದಾರೆ. ಆದರೆ ಅಲ್ಲಿಂದ ನೋಡಿ 1 ಸಲ 2 ಸಲ 3 ಸಲ ಟ್ರೈ ಆಗಿತ್ತು. ಮಲ್ಟಿ ಇಯರ್ಸ್ ಟ್ರೈ ಮಾಡಿದ್ರೆ ನಾನು ಹೇಳ್ತಾನೆ ಇರ್ತೀನಿ, ಬ್ರೇಕ್ಔಟ್ ಕೊಟ್ಟರೆ ಅದ್ಭುತವಾಗಿ ಮೇಲ್ಗಡೆ ಹೋಗುತ್ತೆ ಅಂತ. ಆ ರೀತಿಯಾಗಿ FIDSಗಳು ಅಲ್ಲಿ ತನಕ ತೊಗೊಂಡ್ಬಂದರು. ಸೊ ಇದರಲ್ಲಿ ಒಂದು ಕರೆಕ್ಷನ್ ಆಗೋದು ಇಂಪಾರ್ಟೆಂಟ್. 200 ಈ ಲೆವೆಲ್ಗೆ ಬರಬೇಕು ಅಂತ ಅನಿಸ್ತಾ ಇದೆ ನನಗೆ, ಯಾಕೆಂದರೆ ತುಂಬ ಒಳ್ಳೆ ರ್ಯಾಲಿ ಆಗಿತ್ತು. 220, 210, 200 ಈ ಲೆವೆಲ್ಗಳು ಮುಂಬರೋ ದಿನಗಳಲ್ಲಿ ನಿಮಗೆ ಕ್ರಮೇಣವಾಗಿ ನೋಡ್ತಾ ಕಾಣಿಸ್ಬೋದು. ಈ ಥರ ಇದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಈಸಿ ನಿಮಗೆ ಟಾರ್ಗೆಟ್ ಐಡೆಂಟಿಫೈ ಮಾಡೋದು. ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಹಳೆ ಲೆವೆಲ್ಗಳನ್ನು ನೀವು ನೋಡ್ತಾ ಬರೋದು ಅಂದರೆ ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಹಳೆ ಲೆವೆಲ್ಗಳೇ ನಮಗೆ ಇವಾಗ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ 230, ನೆಕ್ಸ್ಟ್ 220 ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಕೆಳಗಡೆ ಬರ್ತಾ ಹೋಗ್ಬೋದು. ಈ ಟ್ರೆಂಡ್ ಲೈನ್ನ ಬ್ರೇಕ್ ಆದರೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಕೊನೆಯದಾಗಿ ನಾವು ನೋಡ್ತಾ ಇರೋಂಥ ಸ್ಟಾಕು ದೀಪಕ್ ನೈಟ್ರೇಟ್ ಬಗ್ಗೆ ನಿನ್ನೆ ಅವರು ಕೇಳಿದರು. ಸೊ ದೀಪಕ್ ನೈಟ್ರೇಟಲ್ಲಿ ಈ ವಾರದಲ್ಲಿ ಒಂದು ಅವರು ಚೇರ್ಮನ್ ಇದ್ರಲ್ಲ ಮೆಹ್ತಾ ಅವರು, ಹೆಸರು ಮಾಡ್ತಾರೆ ಫುಲ್ ಹೆಸರು ಮೆಹ್ತಾ ಅಂತ, ಅವರು ತೀರ್ಕೊಂಡ್ಬಿಟ್ರು. ಅವರು ಫೌಂಡರು ಮತ್ತು ಚೇರ್ಮನ್ ಕೂಡ ಆಗಿದ್ದರು. 1970-79 ಆ ಟೈಮಲ್ಲಿ ಏನೋ ಸ್ಥಾಪನೆ ಆದಂಥ ಕಂಪನಿ ಇದು.
ಫಂಡಮೆಂಟಲಿ ತುಂಬ ಒಳ್ಳೆ ಕಂಪನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಅವರು ಏನು ಎಕ್ಸ್ಪೈರ್ ಆದರೂ ಆ ವೀಕಿಂದ ನಿಮಗೆ ಕಂಟಿನ್ಯೂಸ್ ಆಗಿ ರಿಜೆಕ್ಷನ್ ಬರ್ತಾನೆ ಇದೆ. ಈಗ ನೋಡಿ ಒಂದು ಮಲ್ಟಿ ಇಯರಲ್ಲಿ ಒಂದು ಈ ರೀತಿಯಾಗಿ ಒಂದು ಹೋದ ವರ್ಷ 2021ರಿಂದ ಈ ಟ್ರೆಂಡ್ ಲೈನ್ನ ವೀಕ್ ಆಗೇ ಬರ್ತಾ ಇತ್ತು. ಈ ಲೆವೆಲೆಲ್ಲ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ನಾನು ಹೇಳಿದ್ದೆ. ಡಿಸ್ಕ್ಲೇಮರ್, ನಾನು ಕೂಡ ಇನ್ವೆಸ್ಟೆಡ್ ಆಗಿದ್ದೀನಿ ಸ್ಟಾಕಲ್ಲಿ. ಸೊ 1700 ಕೆಳಗಡೆ ಬಂದರೆ ನಿಮಗೆ ಈ ಸ್ಟಾಕು ಈಗಲೂ ಕೂಡ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಒಳ್ಳೆ ಲೆವೆಲು. ಸೊ ಇನ್ ಕೇಸ್ ಇದನ್ನ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ 1800 ಲೆವೆಲ್ಗಳ ಹತ್ತಿರ ಬಂದಾಗ ನೀವು ಖಂಡಿತವಾಗ್ಲೂ 1800ರಿಂದ 1700ರಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಇಲ್ಲೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಈ ಸ್ಟಾಕು ಮುಂಬರುವ ದಿನಗಳಲ್ಲಿ 2400 ಬಂದು ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಲಾಂಗ್ ಟರ್ಮಲ್ಲಿ ಫಂಡಮೆಂಟಲಿ ಒಳ್ಳೆ ಸ್ಟಾಕು. ಸೊ ಏನು ಯೋಚನೆ ಮಾಡಬೇಕಾಗಿಲ್ಲ, ಹೋಲ್ಡ್ ಮಾಡಿದವರು ಹೋಲ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತು ನಾನು ಹೇಳಬೇಕಾಗಿದ್ದಂಥ ಕೆಲವೊಂದು ಸ್ಟಾಕ್ಗಳ ಬಗ್ಗೆ ಮಾಹಿತಿ. ಜೊತೆಗೆ ITR ಬಗ್ಗೆ ಸುಮಾರು ಜನ ಮಾಹಿತಿನ ಕೇಳ್ತಾ ಇದ್ದೀರಾ. ನೋಡಿ, ದಯವಿಟ್ಟು ITR ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಟ್ಯಾಕ್ಸ್ ಪ್ಲಾನಿಂಗ್ ITR ಆ್ಯಂಡ್ ITR ಟೈಪ್ಸ್ ಅಂತ ಇದೆಯಲ್ಲ, ಆ ವಿಡಿಯೋದ ಕೆಳಗಡೆ ಹೋಗಿ ಕಮೆಂಟ್ ಮಾಡಿದ್ರೆ ನನಗೆ ಒಂದೇ ಕಡೆ ನೋಡಲಿಕ್ಕೆ ಸಿಗುತ್ತೆ. ಟರ್ನ್ ಓವರ್ ಅನ್ನೋದ್ರ ಬಗ್ಗೆ ಸುಮಾರು ಜನ ಕನ್ಫ್ಯೂಷನ್ ಇದೆ, ನನ್ನ ಸೇರಿ ಕನ್ಫ್ಯೂಷನ್ ಇದೆ. ಯಾಕೆಂದರೆ 2022ರಲ್ಲಿ ಅದಕ್ಕೆ ಒಂದು ರಿವಿಷನ್ ಬಂದಿದೆ. ಸೊ ಮೊದಲು ಯಾವ ರೀತಿ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಮೊದಲು ಆಮೇಲೆ ರೂಲ್ಸ್ ಬೇರೆ ಥರ ಇತ್ತು. 2 ಕೋಟಿಗಿಂತ ನಿಮಗೆ ಜಾಸ್ತಿ ಟರ್ನ್ ಓವರ್ ಬರ್ತಿದೆ ಅಂದರೆ ನೀವು ಆಡಿಟ್ ಮಾಡಿಸೋದು, ಟ್ಯಾಕ್ಸ್ ಆಡಿಟ್ ಅಂತ CA ಹತ್ರ ಮಾಡಿಸೋದು ಕಂಪಲ್ಸರಿ ಆಗಿತ್ತು. ಆದರೆ ಈ ಲಿಮಿಟನ್ನು 2 ಕೋಟಿಯಿಂದ ಈಗ 10 ಕೋಟಿಗೆ ಚೇಂಜ್ ಮಾಡಿದ್ದಾರೆ. ಸೊ 10 ಕೋಟಿ ತನಕ ನಿಮಗೆ ಟರ್ನ್ ಓವರ್ ಇದ್ದರೆ ಯಾವ ರೀತಿ ಆಡಿಟ್ ಮಾಡಿಸಬೇಕಾಗಿಲ್ಲ. ಸೊ ಇದು ಒಂದು ಅಪ್ಡೇಟ್ ನಾನು ಹೇಳಬೇಕಾಗಿದ್ದಂಥದ್ದು. ನೋಡಿ, ಫ್ಯೂಚರ್ಸಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಟರ್ನ್ ಓವರ್ ಯಾವ ರೀತಿ ಆಗಿತ್ತು ಅಂದರೆ, ನೋಡಿ, ಒಂದಿನ ನಿಮಗೆ ಒಂದು 5,000 ರೂಪಾಯಿ ಲಾಭ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ದಿನ ನಿಮಗೆ ಒಂದು 2,000 ರೂಪಾಯಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ದಿನ ನಿಮಗೆ ಮತ್ತೆ 1,000 ರೂಪಾಯಿ ಲಾಭ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಇದ್ದಾಗ ನಿಮಗೆ ಇದ್ರದ್ದು ಟೋಟಲ್ ಏನು ಬರುತ್ತೋ ಅದೇ ನಿಮ್ಮ ಟರ್ನ್ ಓವರ್ ಅಂತ ಆಗ್ತಿತ್ತು. ಅಂದರೆ ಇದು 5,000 ಪ್ಲಸ್ ಅಂತಲೇ ಮಾಡಬೇಕು. ನೀವು ಲಾಸ್ ಆಗಿದ್ರು ಅದನ್ನು ಕೂಡಬೇಕು. 5,000, 7,000, 8,000, 8,000 ನಿಮ್ಮದು ಟರ್ನ್ ಓವರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಇದು ಫ್ಯೂಚರಲ್ಲಾದರೆ. ಅದೇ ರೀತಿಗೆ ಇಂಟ್ರಾಡೇ ಟ್ರೇಡ್ ಆದ್ರೂ ಇದೇ ರೀತಿಯಾಗಿತ್ತು. ಆದರೆ ಆಪ್ಷನ್ಸಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ, ಆಪ್ಷನ್ಸಲ್ಲಿ ಬೇರೆ ಥರ ಕ್ಯಾಲ್ಕುಲೇಷನ್ ಆಗುತ್ತೆ. ನಿಮಗೆ ಪ್ರಾಫಿಟ್ ಯಾವುದಾದ್ರು ಬಂದಿರುತ್ತೋ ಅದೆಲ್ಲ ಪ್ರಾಫಿಟ್ನೇ. ಅಂದರೆ 5,000 ಪ್ಲಸ್ 1,000 ಅಂದರೆ 6,000 ಆಯಿತು. ಅದ್ರ ಜೊತೆಗೆ ಲಾಸ್ ಆಗಿದ್ದನ್ನು ನಿಮಗೆ ಲಾಸ್ ಬದಲಿಗೆ ನೀವು ಪ್ರೀಮಿಯಮ್ನ ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಲಾಸ್ ಆಗಿದೆ, ನೀವು ಈ ಪ್ರೀಮಿಯಮ್ನ ನೀವು ಒಂದು 20,000 ಕೊಟ್ಟು ತೊಗೊಂಡಿದ್ದೀರಿ ಅಂತ ಅನ್ಕೋಣ. ಅಂದರೆ ಬೈ ವ್ಯಾಲ್ಯೂನ ಹೇಳ್ತಾ ಇರೋದು. ಒಂದು 2 ಲಾಟ್ ನಿಫ್ಟಿ ಟ್ರೇಡ್ ಮಾಡಿದ್ದೀನಿ ಅಂತ ಅನ್ಕೋಣ, 200 ರೂಪಾಯಿ ಕೊಟ್ಟು. ಸೊ 20,000 ರೂಪಾಯಿ ನಿಮಗೆ ಬೈಯಿಂಗ್ ವ್ಯಾಲ್ಯೂ ಆಗಿತ್ತಲ್ಲ, ಆ 20,000 ಆ್ಯಡ್ ಮಾಡಿಬಿಡ್ತಾ ಇದ್ರು. ಸೊ ಟರ್ನ್ ಓವರ್ ನಿಮಗೆ 26,000 ಅಂತ ಆಗ್ತಾ ಇತ್ತು. ಸೊ ಆಬ್ಸಲ್ಯೂಟ್ ಪ್ರಾಫಿಟ್ ಅಂತ ತೊಗೊತಾ ಇರಲಿಲ್ಲ. ಆಬ್ಸಲ್ಯೂಟ್ ಪ್ರಾಫಿಟ್ಟು ಪ್ಲಸ್ ನಿಮ್ಗೆ ಏನಾಗ್ತಾ ಇತ್ತು, ಯಾವ ರೀತಿಯಾಗಿ ಸೇಲ್ ಮಾಡಿದ್ರೆ ನಿಮಗೆ ಪ್ರೀಮಿಯಮಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಬೇಕಾಗಿತ್ತು ಆಪ್ಷನ್ಸಲ್ಲಿ. ಇದು ಇದ್ದಂಥ ರೂಲ್ಸು. ಅದು 7th ವರ್ಷನಲ್ಲಿ. 8th ವರ್ಷನಲ್ಲಿ ನಿಮಗೆ ಏನೋ ಚೇಂಜ್ ಮಾಡಿದಾರಂತೆ. ಈಗ ಬರೀ ಆಬ್ಸಲ್ಯೂಟ್ ಪ್ರಾಫಿಟ್ ತೊಗೊಂಡ್ರೆ ಮಾತ್ರ ಸಾಕು ಅಂತಿದೆ. ಅದ್ರ ಬಗ್ಗೆ ನಾನು ಓದಲ್ಲೇ ಹೇಳಿದ್ರೆ ಮಾಹಿತಿ ತಪ್ಪು ಕೊಟ್ಟಾಗ ಆಗುತ್ತೆ. ಹಾಗಾಗಿ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಟರ್ನ್ ಓವರ್ ಬಗ್ಗೆನೇ ಮಾಡ್ತೀನಿ. ಸೊ ಒಂದು ಟ್ಯಾಕ್ಸ್ ಪ್ಲಾನಿಂಗಿಗೆ ಇನ್ನೊಂದು 80 ಟ್ಯಾಕ್ಸ್ ಪ್ಲಾನಿಂಗಲ್ಲಿ ನೋಡಿ, ಇನ್ನೊಂದು 80G ಅಂದರೆ ನೀವೇನಾದ್ರು ಡೊನೇಷನ್ ಮಾಡ್ತಿರಲ್ಲ, ಅದಕ್ಕೆ ಒಂದು ಪೆಂಡಿಂಗ್ ಇದೆ ನನ್ನ ಕಡೆಯಿಂದ. ಯಾರಾದರೂ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇದ್ದರೆ ನೀವು ಚಾರಿಟಿ ಕೊಟ್ಟರೆ ಏನಾದರೂ, ಅಥವಾ ಆರ್ಮಿಗೆ ಡೊನೇಟ್ ಮಾಡಿದ್ರೆ, NGOಗಳಿಗೆ ಡೊನೇಟ್ ಮಾಡಿದ್ರೆ, ಅಥವಾ ನೀವು ಮಠ ಮಂದಿರ ಚರ್ಚು ಮಸೀದಿ ಈ ರೀತಿ ಎಲ್ಲರೂ ಡೊನೇಟ್ ಮಾಡಿದ್ರೆ, ಪೊಲಿಟಿಕಲ್ ಪಾರ್ಟಿಗಳು ಡೊನೇಟ್ ಮಾಡಿದ್ರು ಕೂಡ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಅನ್ನೋದು ಸಿಗುತ್ತೆ 80Gನಲ್ಲಿ. ಅದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಬೇರೆದು ನಿಮಗೆ ಸ್ಯಾಲ್ರಿಡ್ ಆಗಿದ್ದರೆ ಯಾರಾದರೂ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಮಾಹಿತಿ ಸಿಗುತ್ತೆ. ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಿಗೆ ಹೋದರೆ ಅದರಲ್ಲಿ ನಿಮಗೆ ITR ಟೈಪ್ ಜೊತೆಗೆ ನೀವು ಸ್ಯಾಲ್ರಿಡ್ ಆಗಿದ್ದವರಿಗೆ ಪರ್ಟಿಕ್ಯುಲರ್ ಆಗಿ HRA ಅಂದ್ರೇನು, LTA ಅಂದ್ರೇನು, ಮತ್ತು ATC, ATD ಯಾಕೆ ಟ್ಯಾಕ್ಸ್ ಡಿಕ್ಲರೇಷನ್ ಮಾಡಬೇಕು, ಫೈಲ್ ಮಾಡಬೇಕು, ಪ್ರತಿಯೊಂದು ಮಾಹಿತಿ ಇದೆ. ಏನಾದರೂ ಮಾಹಿತಿ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ, ಅಥವಾ ಇನ್ನೂ ಯಾವ್ದಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನೀವು ಆ ಪ್ಲೇಲಿಸ್ಟ್ಗಳಲ್ಲಿ ನೀವು ಆ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮುಂಬರುವ ದಿನಗಳಲ್ಲಿ ಕವರ್ ಮಾಡಲಿಕ್ಕೆ ನೋಡ್ತೀನಿ. ಜುಲೈ 31 ಲಾಸ್ಟ್ ಡೇಟ್ ಆಗಿದೆ ITR ಫೈಲ್ ಮಾಡಲಿಕ್ಕೆ. ನೋಡಿ, ಆದರೆ ಈ ವರ್ಷ 2 ಕೋಟಿ ಜನ ಆಲ್ರೆಡಿ ಫೈಲ್ ಮಾಡಾಗಿದೆ. ಸುಮಾರು ಒಂದು 6ರಿಂದ 7 ಕೋಟಿ ಜನ ಫೈಲ್ ಮಾಡ್ತಾರೇನೋ ನಮ್ಮ ದೇಶದಲ್ಲಿ. ಬಟ್ 2 ಕೋಟಿ ಜನ ಆಲ್ರೆಡಿ ಫೈಲ್ ಮಾಡಿದಾರಂತೆ, ವಿಚ್ ಇಸ್ ವೆರಿ ಗುಡ್ ನ್ಯೂಸ್. ಸೊ ಕೊನೆ ದಿನ ತನಕ ಅಂತ ನೀವು ವೆಯ್ಟ್ ಮಾಡಿಬಿಡಿ. ನಾನು ಈ ವೀಕೆಂಡಲ್ಲಿ ನನ್ನ ಟ್ಯಾಕ್ಸ್ ಫೈಲಿಂಗ್ನ ಮುಗಿಸೋನಿದ್ದೀನಿ. ಹಾಗಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ನಾನು ಖಂಡಿತವಾಗ್ಲೂ ಒಂದಿಷ್ಟು ಮಾಹಿತಿಗಳನ್ನು ಕೊಡೋಕ್ಕೆ ಬರ್ತೀನಿ. ಜೊತೆಗೆ ಆಪ್ಷನ್ ಸೀರೀಸನ್ನು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಬೇಸಿಕ್ ಈಗ ನಾವು ಡೈಲಿ ಚಾರ್ಜ್ ಸ್ಟಾಕ್ ಅಂತ ಮಾತಾಡ್ತಾ ಇರ್ತೀವಿ. ಯಾರಾದರೂ ಹೊಸಬ್ರು ಬಂದು, ಅಥವಾ ನೀವು ಯಾರಾದರೂ ನಿಮ್ಮ ಫ್ರೆಂಡಿಗೆ ರೆಕಮೆಂಡ್ ಮಾಡಿರ್ತೀರಾ, ಅವ್ರು ಬಂದು ನೋಡಿದ್ರೆ ಇದು ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ದಲ್ಲಂಗೆ ಆಗಬಾರ್ದಲ್ವ. ಹಾಗಾಗಿ ಆಪ್ಷನ್ಸ್ನ ಬೇಸಿಕ್ಕಿಂದ ಒಂದು ಪ್ಲೇಲಿಸ್ಟ್ ಮಾಡೋಣ ಅಂತ ಇದ್ದೀನಿ. ನಿಮ್ಮದು ಸಜೆಷನ್ಸ್ ಏನಾದ್ರು ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ತಿಳಿದಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.